ಈ ಇವನ ಹೆಂಡತಿ ಎಲ್ಲವಳೆ? ಅವಳ ಹೆಸರು ಲಕ್ಷ್ಮೂ ಅಲ್ವಾ? ಎಲ್ಲಿಗೋ ಹುಡುಕ್ಲಿ ಅವಳನ್ನ. ಮನೆಗಿರ್ತಾಳೆ, ಇಷ್ಟೊತ್ತಾಗಿ ಇನ್ನೇನು ಮಾಡ್ತಿರ್ತಾಳೆ? ಮನೆಗೇನೇ ಇರ್ತಾಳೆ ಅಂತ ಅನ್ನಿಸ್ತೈತೆ. ಅವಳ ಹತ್ರ ಹೋಗ್ಬಿಟ್ಟು ನಾನು ನಿನ್ನ ಗಂಡನ್ನ ಮದುವೆ ಮಾಡ್ಕೊತಾ ಇದ್ದೀನಿ, ನೀನೇನಾದರೂ ಒಪ್ಕೊಳ್ಳಿಲ್ಲ ಅಂದರೆ ನಿನ್ನ ಕತೆ ಫಿನಿಶ್ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳಿದ್ರೆ ಸಾಕು, ಮರ್ಯಾದಿನಾಗೆ ಆಯಿತು 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 ಅಂತ ಹೇಳ್ಬಿಟ್ಟು ಒಪ್ಕೊಂತಾಳೆ. ಈಗಿರೋದು ಮಾರಿ ಹಬ್ಬ ಅಂತ ಹೇಳಿದ್ರೆ, ಲೇಯ್ ನಿನ್ನ ಬಿಡಲ್ಲ ಕಣ್ಲೆ ಲಕ್ಷ್ಮು. ನನಗಂತೂ ಬೇಕಿಲ್ಲ, ನಿನ್ನ ಗಂಡನ ನಾನು ಮದುವೆ ಮಾಡ್ಕೊಂಡ್ಲೇಬೇಕು, ಮಾಡ್ಕೊಂತೀನಿ. ಒಪ್ಪಲಿಲ್ಲ ಅಂದರೆ ನಿನ್ನ ಕತೆನೂ ಮುಗಿಸ್ತೀನಿ. ಈ ಮೋಹಿನಿ ಅಂದರೆ ಅಷ್ಟು ಸಾಮಾನ್ಯದಳು ಅಲ್ವೇ ಅಲ್ಲ. ಈ ಮೋಹಿನಿ ಅಂದರೆ ಮೋಹಿನಿ. ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಈ ಮೋಹಿನಿ ಮುಂದೆ ಏನೇನೂ ಇಲ್ಲ. ಮಾಡ್ತೀನಿ, ಮನೆಗೆ ಬರ್ತೀನಿ, ಮನೆಗೆ ಕೂತ್ಕೊಂಡು ನಿನ್ನ ಹತ್ರ ಎಲ್ಲ ಮಾತಾಡ್ತೀನಿ. ಅಮ್ಮ, ಇವತ್ತು ಶಾಂತಮ್ಮ ಅವ್ರ ಮನೆಗೆ ಹೋಯ್ತೀನಿ. ಅವ್ರ ಮನೆಗೆ ಅನ್ನೋದೇನೋ ಬರ್ತುಡಿನಂತೆ ಏನೇನೋ ಮಾಡೋರಂತೆ. ಅದಕ್ಕೆ ಇವತ್ತು ಅಡುಗೆ ಮಾಡೋದೇನು ಬೇಡ, ಎಲ್ಲ ನಾನ್ ವೆಜ್ ಊಟನೇ ಮಾಡ್ಕೊಂಬಿಟ್ಟು ಹಂಗೇನೇ ಬಂದ್ಬಿಟ್ರಾಯ್ತು. ಇಲ್ಲ ಬರಲೇಬೇಕು ಅಂತ ಶಾಂತಮ್ಮ ಕುಂತವಳೆ. ಇನ್ನೇನು ನಮ್ಮ ಅಂಗಡಿನಾಗೆ ಕೆಲಸ ಮಾಡ್ತಾಳಲ್ಲ, ಈಗ ಬ್ಯಾಡ ಹಂಗೆ ಹಿಂಗೆ ಅಂತ ಅನ್ನಕಾಯ್ತದ. ಪಾಪ ಅವಳು ಜೀವನದಾಗ ಪಾಪ ಭಾಳ ಕಷ್ಟದವಳೆ. ಅದಕ್ಕೆ ಕಣಮ್ಮ ಹೋಗ್ಬಿಟ್ಟು ಬರ್ತೀನಿ, ಸರಿನಾ? ಹೋಗ್ಬಿಟ್ಟು ಅಲ್ಲೇ ಇದು ಮಾಡ್ಕೊಂಡು ನಿಂಗೂ ತಗೊಬಿಟ್ಟು ಬರ್ತೀನಿ ಬಿಡು. ಮಾವ ಇವತ್ತು ಬರೋಕ್ಕಿಲ್ವಂತೆ, ಅಲ್ಲೇ ಮನೆ ಕತ್ತಾರಂತೆ. ಹಂಗೋ ಬಿಡು, ನನಗೂ ನಿನಗೂ ಇನ್ನೇನು ಅಡುಗೆದು ಆಯ್ತದೆ. ದಿನ ಎಗ್ ರೈಸು ಅದು ಇದು ತಿಂದ್ಬಿಟ್ಟು ಬೇಜಾರಾಗಿರ್ತದೆ ಕಣಮ್ಮ. ಇನ್ನು ಯಾಕೆ ಸುಮ್ಕೇನೆ ಅಲ್ವೇ ಅವ್ರ ಮನೆಗೆ ಹೋಗ್ಬಿಟ್ಟು ತಿನ್ಕೊಂಬಿಟ್ಟು ಬಂದ್ರೆ ಆಯ್ತು. ಅಯ್ಯೋ, ಒಂದು ದಿನದಲ್ಲ ಒಂದು ಕಾಲದಲ್ಲ ಬುಡಮಿ ಲಕ್ಷ್ಮು. ಅದ್ರಾಗೇನಂತೆ ಎಲ್ಲ ಒಂದು ಹತ್ರ ಒಂದು ಕಾದ ಪುಡಿ ಕ್ಯೂಸ್ಕೊಂಡು ತಿಂದ್ರು ನಡೆದೋಯ್ತದೆ. ದಿನ 3 ಹೊತ್ತು ತಿಂದು ಸಾಕಾಗೋಯ್ತದೆ. ನಮಗಂತೂ ಬೇಜಾರು, ಯಾರು ಮಾಡಿದವರು ಅಂತ. ಇವಳೇ ಅಲ್ವಾ ಲಕ್ಷ್ಮು? ಈಗ ನೋಡ್ತಿರು, ಇವಳು ಗಂಡನ್ನ ಮದುವೆ ಮಾಡ್ಕೊತೀನಿ ಅಂತ ಡೈರೆಕ್ಟಾಗಿ ನನಗೆ ಮಾತಾಡ್ತೀನಿ. ಈ ಮೋಹಿನಿ ನೋಡಿ ಹಾರ್ಟ್ ಅಟ್ಯಾಕ್ ಹೋಗ್ಬಿಟ್ಟು ಬಿದ್ದೋಗ್ಬಿಡ್ಬೇಕು. ಹಂಗೆ ಮಾಡೋದು. ಸರಿ, ನೀವು ನಿನ್ನ ಮತ್ತೆ ಅಲ್ಲಿಗೆ ಹೋದ್ರೆ ನಾನು ತಾನೇ ಇನ್ನೇನು ಮಾಡಲಿಲ್ಲ, ಕುಂತ್ಕೊಂಡು ಸೋಮಕ್ಕವ್ರ ಮನೆಗೆ ಹೋಗ್ಬಿಟ್ಟು ಜೊತೆಗೆ ಕುತ್ಕೊಂಡು ಸೀರಿಯಲ್ ನೋಡ್ತಿರ್ತೀವಿ. ನೀನು ಆಮೇಕಿಂದ ಬರ್ಬೇಕಾದ್ರೆ ನಾನು ಹಂಗೇನೆ ಜೊತೆನಾಗೆ ಜೊತೆಗೆ ತಗೊಂಡ್ಬಿಡೋಣ ಮಂತಕ್ಕೆ. ಸರಿ ಹಂಗಾರ ಬಾ, ಕರ್ಕೊಂಡು ನಿನ್ನೂ ಬಿಡ್ತೀನಿ. ಹೋಗು, ಮಕೈಕ ತೊಳ್ಕೊಂಬಿಟ್ಟು ಬಾ. ನಾನು ಮಕೈಕ ತೊಳ್ಕೊಂಡು ಹೊಂಟ್ಬಿಡ್ತೀನಿ. ಇದೇನು ದೆವ್ವ? ನೀನು ಯಾವ ದೆವ್ವ? ನೀನು ಮನೆನಾಗ ಏನು ಮಾಡ್ತಾ ಇದೀಯಾ? ಅದನ್ನ ನಾನು ನಿನ್ನ ಕೇಳಬೇಕು. ನೀನು ನಮ್ಮನೆ ಒಳಗಡೆ ಏನು ಮಾಡ್ತಾ ಇದೀಯಾ? ನಿನಗಿಲ್ಲಿ ಯಾರು ಬಾ ಅಂತ ಹೇಳಿದ್ದು? ನೋಡು, ಈ ಹುಡುಗಿ ನನಗೆ ತುಂಬ ಬೇಕಾಗಿರೋಳು. ಈ ಹುಡುಗಿ ತಂಟೆಗೆ ಏನಾದರೂ ಬಂದರೆ ನೀನು ಸುಮ್ಮನೆ ಬಿಡಲ್ಲ ಅಷ್ಟೇನೆ. ಬಂದಿರೋಳು ಹೆಂಗೆ ಬಂದಿದ್ಯೋ ಹಂಗೆ ವಾಪಸ್ ಹೋಗ್ಬಿಡು. ಇಲ್ಲ ಅಂದರೆ ನೀನು ಈ ಭೂಮಿ ಮೇಲೆ ಇರಬಾರ್ದು, ಮೇಲ್ಗಡೆ ನರಕದಾಗೂ ಇರಬಾರ್ದು. ಮಧ್ಯದಾಗ ತಗ್ಲಾಕ್ಸ್ಬಿಡ್ತೀವಿ ಅಷ್ಟೇನೆ. ಏಯ್, ನನ್ನ ಶಕ್ತಿ ಏನು ಅಂತ ಹೇಳ್ಬಿಟ್ಟು ನಿನಗಿನ್ನೂ ಗೊತ್ತಿಲ್ಲ. ನೀನು ಯಾವಳ ಮುದುಕಿ ಅಲ್ವಾ ಸತ್ತಿರೋದು? ನಾನು ಚಿಕ್ಕ ಏಜಾಗೆ ಸತ್ತಿದ್ದೀನಿ. ನನಗಿರೋವಷ್ಟು ತಾಕತ್ತು ನಿನಗಿಲ್ಲ, ನನಗಿರೋ ಅಷ್ಟು ಶಕ್ತಿಗಳು ನಿನಗಿಲ್ಲ. ನೋಡು, ನಾನು ಅವಳದನ್ನ ಏನು ಮಾಡಲ್ಲ. ಅವಳ ಹತ್ರ ನಾನು ಪರ್ಮಿಷನ್ ಕೇಳಬೇಕು. ಅವಳ ಗಂಡನ ನಾನು ಮದುವೆ ಮಾಡ್ಕೊತೀನಿ, ಅದನ್ನೇ ನೀ ಪರ್ಮಿಷನ್ ಕೇಳಬೇಕು. ನೀನು ಇತ್ತಾಗ ಬಾ, ನಾನು ಹೋಗಿ ಪರ್ಮಿಷನ್ ಕೇಳ್ತೀನಿ. ಲೇ ಮೋಹಿನಿ, ನಿನ್ಗೇನಾದ್ರೂ ತಲೆ ಕೆಟ್ಟಾಯ್ತಾ ನಿನಗೆ? ನೀನು ಯಾಕೆ ಹೋಗ್ಬಿಟ್ಟು ಲಕ್ಷ್ಮಿ ಹತ್ರ ಕೇಳಬೇಕು? ಮನುಷ್ಯನ ಮದುವೆ ಮಾಡ್ಕೊಳಕ್ಕೆ ನಿಂಗೆ ನಾಚಿಕೆ ಆಗಲ್ವಾ? ಯಾರಾದರೂ ಮನುಷ್ಯರನ್ನ ಮದುವೆ ಮಾಡ್ಕೋತಾರೆ? ನಾವೆಲ್ಲ ದೆವ್ವಗಳು ಹೆಂಗಿರ್ಬೇಕು ಹಂಗೇನೇ ಇರಬೇಕು. ಮನುಷ್ಯರ ಥರ ಆ್ಯಕ್ಟಿಂಗ್ ಮಾಡೋಕ್ಕೆ ಹೋಗ್ಬಾರ್ದು. ಮನುಷ್ಯರ ಥರ ಮಾಡಕ್ಕೆ ಹೋದ್ರೆ ಅದೆಲ್ಲ ತೆಪ್ಪಾಯ್ತದೆ. ಮ್ಯಾಲ್ಗಡೆ ನರಕಕ್ಕಿನ್ನ ಕೆಟ್ಟ ಶಿಕ್ಷೆ ಸಿಗ್ತದೆ ನಮಗೆ. ಮುದುಕಿ, ಅದನ್ನ ಕಟ್ಕೊಂಡು ನಿನ್ಗೇನೆ ಆಗಬೇಕು? ನೋಡು, ಹುಫ್ ಅಂದರೆ ಆರ್ಕೊಂಡು ಹೋಗ್ಬಿಡ್ತೀಯ. ನನ್ನ ಶಕ್ತಿ ಮುಂದೆ ನಿನ್ನ ಶಕ್ತಿ ಏನೂ ಇಲ್ಲ ಅಂತ ಹೇಳಿದ್ನಲ್ಲ. ನೀನು ದೆವ್ವ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ಸುಮ್ಮನೆ ಸೈಡಿಗೆ ಬಂದ್ಬಿಡು. ನೀನು ದೆವ್ವ ಥರನೇ ಇದು ಬಿಡ್ಬೇಕು. ನೀನು ಸುಮ್ಮನೆ ಸೈಡಿಗೆ ಬಂದ್ಬಿಡ್ಬೇಕು. ಈಗಲೇ ಹೇಳಿದ್ದೀನಿ. ಇಲ್ಲ ಅಂತ ಹೇಳಿದ್ನಲ್ಲ, ಹಂಗೆ ಕತ್ತಿಸ್ಕಾಕ್ಬಿಡ್ತೀನಿ ನಿಂದು. ನೀನು ಅಷ್ಟೇ, ಇಲ್ಲೂ ಇರಬಾರ್ದು ಮೇಲೂ ಇರಬಾರ್ದು, ಮಧ್ಯದಾಗ ನರಳಂಗೆ ನಾನೇ ಮಾಡ್ಬಿಡ್ತೀನಿ. ನನ್ನ ಪವರ್ ಏನು ಅಂತ ನೋಡ್ತೀಯಾ? ಲೇ, ಸತ್ತಿರೋಳನ್ನ ಕುತ್ತಿಗೆ ಸುಗ್ಬಿಟ್ಟು ಕಾಲೇ ಸುಗ್ಬಿಟ್ಟು ಏನೇ ಮಾಡ್ತೀಯಾ? ನಾನು ಆಗಲೇ ಏನೇ ಸತ್ಬಿಟ್ಟಿದ್ದೀನಿ. ನಿನ್ನ ಮಾತ್ರ ಲಕ್ಷ್ಮಿ ಹತ್ರ ಹೋಗಕ್ಕೆ ನಾನು ಬಿಡಕ್ಕಿಲ್ಲ. ನೋಡು, ಆ ಹುಡುಗಿ ಭಾಳ ಒಳ್ಳೆ ಹುಡುಗಿ. ನಿನ್ನ ಗಂಡನ ಏನಾದ್ರೂ ಮಾಡ್ಕ, ಆದರೆ ಲಕ್ಷ್ಮಿ ತಂಟೆಗೆ ಮಾತ್ರ ಬರಬೇಡ. ಲಕ್ಷ್ಮಿ ಭಾಳ ಅಂದರೆ ಭಾಳ ಒಳ್ಳೆ ಹುಡುಗಿ. ಒಳ್ಳೆ ತಂಟೆಗೆ ಯಾವತ್ತೂ ಹೋಗ್ಬಾರ್ದು. ನೀನು ಯಾವಳ ಹೇಳಿ ತಡಿಯೋಕ್ಕೆ? ನಾನು ಎಲ್ಲ ಒಳಸ್ರೂ ಹೋಗ್ತೀನಿ. ಈ ಪ್ರಪಂಚದಾಗ ಎಲ್ಲಿಗೆ ಹೆಂಗೆ ಬೇಕಾದ್ರೂ ಹೋಯ್ತೀನಿ. ಈ ಮನೆ ಒಳಗಡೆ ಇಷ್ಟು ಸುಲಭವಾಗಿ ಬರ್ಬೋದು ಅಂತ ಅನ್ಕೊಂಡಿರ್ಲಿಲ್ಲ. ಆದ್ರೂ ಆರಾಮಾಗಿ ಬರ್ಬೋದಾಯ್ತಲ್ಲ, ಬಂದೆ. ಆ ಲಕ್ಷ್ಮಿ ನೋಡು, ಆ ಲಕ್ಷ್ಮಿ ಹೋಯ್ತಾವಳೆ. ಅವಳು ಹೋಗೋದಕ್ಕಿಂತ ಮುಂಚೆ ನಾನು ಎಲ್ಲನೂ ಕ್ಲಿಯರ್ ಮಾಡ್ಕೋಬೇಕು. ಇತ್ತಾಗ ಬಾ. ಚುಪ್ ಈಗ ಮಾತಾಡು. ನನ್ನ ಮಂತ್ರಕ್ಕೆ ನೀನೇ ಕಲ್ ಬಂಡ್ಯಾಗ ನಿಂತಿದ್ಯಾ. ಈಗ ಮಾತಾಡು. ಈಗ ಗೊತ್ತಾಯ್ತಾ ಈ ಮೋಹಿನಿ ಪವರ್ ಏನು ಅಂತೇಳಿ? ಈಗ ಗೊತ್ತಾಯ್ತಾ? ಹೇಳ್ದೆ ತಾನೆ ಈ ಮೋಹಿನಿ ತಂಟೆಗೆ ಬರಬೇಡ ಅಂತೇಳಿ? ಹಿಂಗೆ ನಿಂತಿರು, ಜೀವನ ಪೂರ್ತಿ ಇಲ್ಲೇ ನಿಂತಿರ್ಬೇಕು. ಸತ್ತದಿದ್ಯಾ, ಆದ್ರೂ ಒಬ್ರ ಹತ್ರ ಮಾತಾಡೋಕ್ಕಾಗಲ್ಲ. ಹಂಗೇನೆ ಮೇಲ್ಗಡೆ ಸ್ವರ್ಗ ನರಕಕ್ಕೂ ಹೋಗೋಕ್ಕಾಗಲ್ಲ. ನಾನು ಲಕ್ಷ್ಮಿ ಹತ್ರ ಮಾತಾಡ್ತೀನಿ. ಅಮ್ಮ ಬಾ, ಬೇಗ ಹೋಗೋಣ. ಏ ಲಕ್ಷ್ಮು, ನಿನ್ನ ಹತ್ರ ಮಾತಾಡಬೇಕು.
ಏಯ್ ಲಕ್ಷ್ಮೋ, ಏ ಮನ್ಯಾಳಿ, ಕೇಳಿಸ್ತಿಲ್ವಾ? ಈ ದೆವ್ವ ಮಾತಾಡ್ತಿರೋದು ಕೇಳಿಸ್ತಿಲ್ವಾ ಇವಳಿಗೆ? ನಾನ್ ಮೋಹಿನಿ, ನನ್ನ ಮಾತನ್ನು ಕೇಳಿಸ್ತಿಲ್ವಾ? ಲಕ್ಷ್ಮೋ, ಲಕ್ಷ್ಮೋ, ಈ ಮುದ್ಕಿ ಏನಾದ್ರೂ ಮಾಡಿದ್ಲಾ? ಈ ಮುದ್ಕಿ ಹಿಂಗೆ ನೀನು ನಿಂತಿರೋ ಜಾಗದಾಗ ಏನೇನು ನಿಂತವಳೆ? ಮತ್ತೆ ಅವಳಿಗೆ ಯಾಕೆ ನಾನು ಕಾಣಿಸ್ತಿಲ್ಲ? ಅವಳಿಗೆ ಯಾಕೆ ನನ್ನ ಧ್ವನಿ ಏನು ಕೇಳಿಸ್ತಿಲ್ಲ? ಎಲ್ರಿಗೂ ಕೇಳಿಸ್ಬೇಕಿತ್ತಲ್ಲ, ಇಷ್ಟು ದಿನ ಎಲ್ರಿಗೂ ಕೇಳಿಸ್ತಾ ಇತ್ತಲ್ಲ, ಇವಳಿಗೆ ಯಾಕೆ ಏನು ಕೇಳಿಸ್ತಿಲ್ಲ? ಏ ಮುದ್ಕಿ, ನೀನೇನಾದ್ರೂ ಮಾಡ್ದಾ? ನೀನೇನ್ ಮಾಡಕ್ ಸಾಧ್ಯ? ಒಂದೇ ಒಂದು ಚಿಕ್ಕ ಮಂತ್ರಕ್ಕೆ ನೀ ಬಿದ್ದೋಗಿದ್ಯಾ. ಶಾನೆ ತಡ ಮಾಡಕ್ ಹೋಗ್ಬೇಡ ಮಗಳೇ. ಅಲ್ಲಿ ಶಾನೆ ತಡ ಆಗೋಗ್ಬಿಟ್ರೆ ಆಮೇಕಿಂದ ಲೇಟ್ ಆಗೋಗ್ಬಿಡ್ತದೆ. ಶಾನೆ ತಡ ಮಾಡಬೇಡ. ಬಿರ್ನ 9 ಗಂಟೆ ಅಷ್ಟೊತ್ತಿಗೆ ಬಂದ್ಬಿಡು. ತಿರ್ಗಾ ಸೊಳಿನೋ ಸೊಳಿ, ಈ ಸೊಳಿನ ತಿರ್ಗಾ ಆಗಕ್ಕಿಲ್ಲ. ತಿರ್ಗಿ ಬೆಳಿಗ್ಗೆ ಎದ್ದು ಮಾಮೂಲಿ ಎಗ್ ರೈಸ್ಗೆಲ್ಲ ರೆಡಿ ಮಾಡ್ಕೊಳ್ಳೋದು ಅದು ಇದು ಇದ್ದೇ ಇರ್ತದಲ್ವಾ ನಿಂಗೆ? ಏಯ್ ಏಯ್, ನಾನು ಹೇಳೋದು ಕೇಳಿಸ್ತಿಲ್ವೇನೆ ನಿನ್ಗೆ? ನಾನು ಕಾಣಿಸ್ತಿಲ್ವೇನೆ ನಿನ್ಗೆ? ಲೇಯ್ ಲೇಯ್, ನಿಂಗೆ ಕಾಣಿಸ್ತಿಲ್ವೇನೆ? ಇಲ್ಲ ಹೇಳಮ್ಮ, ಬೇಗ ಬರ್ತೀನಿ, ಬಾ ಹೋಗೋಣ. ಯಾಕೆ ಇವಳು ನನ್ ಕಾಣಿಸ್ತಿಲ್ಲ? ಯಾಕೆ ಇವಳಿಗೆ ಏನು ಕೇಳಿಸ್ತಿಲ್ಲ? ಇಲ್ಲಿ ತನಕ ಯಾರಿಗೂ ಹಿಂಗಾಗಿಲ್ವಲ್ಲ? ಹಾ, ಯಾಕೆ ಹಿಂಗೆ? ಯಾಕೆ ಹಿಂಗಾಯ್ತು? ಇವಳೇನಾದ್ರೂ ಮಾಡ್ಬಿಟ್ಟವಳ ಮುದ್ಕಿ? ಹಾ, ಲೇ ಮುದ್ಕಿ, ನೀನೇನಾದ್ರೂ ಮಾಡ್ದೇನೆ? ಏನ್ ಮಾಡಿದ್ಲಿ ಮುದ್ಕಿ? ಏಯ್, ಆ ಮುದುಕಿ ಏನು ಮಾಡಲಿಲ್ಲ, ಮಾಡಿದ್ ನಾನು. ಏಯ್, ಯಾರ್ ನೀನು? ನನ್ನ ಕೆಲ್ಸಕ್ಕೆ ಅಡ್ಡ ಬರ್ತಾ ಇದ್ಯಾ? ಎಲ್ರೂ ಭೈರವ ಅಂತ ಕರೀತಾರೆ. ಅದೇನೋ ಮೋಡಿ ಮಾಡಬೇಕು ಅಂದಲ್ಲ, ನನ್ನ ಮೇಲೆ ಮಾಡು. ನಾನು ಮಾಡಿರೋ ಮೋಡಿಗೆ ನಿನ್ನ ಮಾತು ಸಮೇತ ಯಾರಿಗೂ, ನನಗಲ್ಲ ಇಡೀ ಪ್ರಪಂಚದಾಗಿರೋರ್ಗೆ ಯಾರಿಗೂ ಕೇಳಿಸ್ಬಾರ್ದು. ನೀನೇನು ಮಾಡೋಕ್ಕಾಗಬಾರ್ದು. ಹಂಗೆ ಬೇಕಾದ್ರೂ ನಾನು ಮಾಡಿ ಬಿಸಾಕ್ತೀನಿ. ನೋಡು, ಆ ಹುಡುಗಿ ನಮಗೆ ತುಂಬ ಬೇಕಾಗಿರೋ ಹುಡುಗಿ. ಹಂಗೇನಿಯ ಭಾಳ ಒಳ್ಳೆ ಹುಡುಗಿ. ಕೆಟ್ಟವರು ನೀನು ಎಷ್ಟು ಕಾಟ ಕೊಟ್ರು ನಾವೇನು ಕೇಳೋಕ್ಕಿಲ್ಲ. ಅದೇ ಒಳ್ಳೆಯವ್ರಿಗೆ ಏನಾದ್ರೂ ಒಂದು ಚೂರು ಕೆಟ್ಟದಾದ್ರೂ ಈ ಭೈರವ ಸಹಿಸಕ್ಕಿಲ್ಲ. ನೋಡು ಮೋಹಿನಿ, ನೀನು ಮೋಹಿನಿ ಥರ ನೆನೆಯ ಇರಬೇಕು. ಲಕ್ಷ್ಮೂ ತಂಟೆಗೇನಾದರೂ ಬಂದ್ಯೋ ಸುಮ್ಮನೆ ಇರೋಕ್ಕಿಲ್ಲ. ಏನಕ್ಕೆ ಬಂದಿದ್ಯಾ? ಏನಕ್ಕೆ ಬಂದಿದ್ಯಾ ಇಲ್ಲಿಗೆ? ಭೈರವ, ನೀನ್ ಬಂದ್ಬಿಟ್ಟ? ಈ ಅಜ್ಜಿ ನಾನು ಹಾಕಿರೋ ಮಂತ್ರದಿಂದ ಈಚೆ ಕಡೆ ಬಂದ್ಬಿಟ್ಲಾ? ಭೈರವ ಭೈರವ, ಇವಳವಳೆಲ್ಲ ಈ ಮನೆಯಾಳಿ. ನೋಡು, ನಮ್ ಲಕ್ಷ್ಮಿಗೆ ಕಾಟ ಕೊಡ್ಬೇಕು ಅಂತ ಬಂದವಳೆ. ಲಕ್ಷ್ಮಿ ಕಣ್ಣು ಕಾಣಿಸ್ಕೊಂಡು ಲಕ್ಷ್ಮಿಗೆಲ್ಲಾನು ಏನಾದ್ರೂ ಆಡ್ಬೇಕು ಅಂತ ಬಂದವಳೆ. ನನ್ನೇನೆ ಸುಮ್ಮನೆ ಒಂದೇ ಹೆಸರು ನಿಲ್ಲಿಸ್ಬಿಟ್ಟಿದ್ಲು ಭೈರವ. ಇವಳು ಸರಿ ಇಲ್ಲ. ಈ ಅಜ್ಜೇನು ನೀನು ನನ್ನ ಮುಂದೆ ಯಾವ ಮಾಟ ಮಂತ್ರನೂ ಮಾಡೋಕ್ಕಾಗಿಲ್ಲ. ನಿನಗಿನ್ನ ಜಾಸ್ತಿ ವರ್ಷದಿಂದ ಸತ್ಬಿಟ್ಟು ಬೇಜಾನ್ ಎಲ್ಲನೂ ನೋಡ್ಕೊಂಬಿಟ್ಟು ಬಂದೀವಿ. ನೋಡು ಮೋಹಿನಿ, ಮೋಹಿನಿ ಥರ ಇರು. ನೀನು ಅವ್ನ ಗಂಡು ನೀನಾದರೂ ಮಾಡ್ಕ, ಅವ್ರ ಮಕ್ಕಳು ಏನಾದರೂ ಮಾಡ್ಕ, ನೀನೇನಾರ ಮಾಡ್ಕ. ಆದರೆ ಈ ಲಕ್ಷ್ಮೂ ತಂಟೆಗೇನಾದರೂ ಬಂದ್ಯೋ ನಿನ್ನ ಕತೆ ಅಲ್ಲಿಂದ ಅಲ್ಲೇನೇ ಮುಗಿಸ್ಬಿಡ್ತೀನಿ. ಏನು ಹೇಳು? ಏಯ್, ಏನ್ ಎದುರಿಸ್ತಿದ್ಯಾ? ನೀನ್ ಚಿಕ್ಕ ಚಿಕ್ಕ ಮಂತ್ರಗಳು ಕಲ್ತ್ಕೊಂಡಿದ ತಕ್ಷಣ, ಚಿಕ್ಕ ಚಿಕ್ಕ ಮೋಡಿ ಮಾಡಿದ ತಕ್ಷಣ ನೀನೇನ್ ದೊಡ್ಡ ಮನುಷ್ಯ ಆಗಲ್ಲ ನೀನು. ನೋಡು, ನಾನೇನಾದ್ರೂ ಮಂತ್ರ ಮಾಡಕ್ ಶುರು ಮಾಡಿದೆ ಅಂತಂದ್ರೆ ನೀನ್ ಇಲ್ಲೇನು ಇರಲ್ಲ. ಭ್ರಮೆ. ಚಾಕ್ 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 ಚಾಕ್, ಟಚ್ ಟಚ್. ಭೈರವ ಅಜ್ಜಿ, ನೀನು ಸುಮ್ಕಿರಜ್ಜಿ. ಇಂಥ ಡಾಂಕಿಣಿ, ಮೋಹಿನಿ, ಶಿಂಕಿಣಿ ಇವ್ರನ್ನೆಲ್ಲ ಬೇಜಾನ್ ನೋಡ್ಬಿಟ್ಟಿದ್ದೀನಿ ಕಣಜ್ಜಿ. ಎಷ್ಟು ಚಿಕ್ಕ ವಯಸ್ಸಾಗಿ ಗೊತ್ತೇನಜ್ಜಿ, ನಾನು 25-26 ಸತ್ತಿರೋದು ಕಣಜ್ಜಿ. ಈಗಾಗಲೇ ಎಷ್ಟು ವರ್ಷ ಆಗೈತೆ ನನಗೆ. ಈ ವರ್ಷದಿಂದ ಇಲ್ಲೇನೇ ಇದ್ದೀನಿ ಅಂದರೆ ಇಂಥ ಡಾಂಕಿಣಿಗಳನ್ನ ಎಷ್ಟು ನೋಡಿಲ್ಲ ನಾನು. ಗಿರ್ರ 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 ಅಂತ ಆಡಿಸಿಲ್ಲ ನಾನು. ನಿನ್ನ ತಾಕತ್ತೇನಿದ್ರು ಸಣ್ಣ ಪುಟ್ಟ ಅಂಥವ್ರ ಮೇಲೆ ತೋರಿಸು, ನನ್ನ ಮೇಲೆಲ್ಲ ತೋರಿಸೋದು. ನೋಡೇ, ನೀನು ಇಲ್ಲೇನೆ ಹಿಂಗೆ ನೀ ಗೊಂಬೆ ಥರ ಮಾಡಿ ನಿಲ್ಲಿಸ್ಬಿಡ್ತೀನಿ. ಹುಷಾರ್. ಇನ್ನೊಂದು ಕಿತ ಏನಾರ ಬಂದಲ್ಲ ನಿನ್ನ ಕೈಲಿ ಮನೆ ಒಳಗಡೆಗೆ ಬರೋಕ್ಕೂ ಆಗಲ್ಲ. ನನಗೆ ಗೊತ್ತಿರಲಿಲ್ಲ ನೀನು ಬರ್ತಿದ್ಯಾ ಅಂತ. ಗೊತ್ತಿದ್ರೆ ಈ ಮನೆ ವಸ್ತು ತುಳಿಯೋಕ್ಕೂ ನಾನು ಬಿಡ್ತಿರ್ಲಿಲ್ಲ. ನೋಡು, ಎಲ್ಲರೂ ದೆವ್ವಗಳೇ ಆಗಿರ್ತಾರೆ ಸತ್ತ ಮೇಲೆ. ಆದರೆ ಅದನ್ನು ಹೆಂಗಿರಬೇಕು, ಯಾವ ಥರ ಉಪಯೋಗಿಸ್ಕೋಬೇಕು ಅನ್ನೋದು ನಮ್ಮ ಮೇಲೆ ನಿಂತಿರ್ತದೆ. ದೆವ್ವಗಳು ಅಂದ ತಕ್ಷಣ ಜನಗಳಿಗೆಲ್ಲ ಕೆಟ್ಟ ಭಾವನೆ ಏನಿಯ ಬಂದ್ಬಿಟ್ಟೈತೆ. ಸ್ವಲ್ಪ ಒಳ್ಳೆ ಕೆಲಸ ಮಾಡಿ ನೋಡು, ಜನರಿಗೂ ಒಳ್ಳೆ ಭಾವನೆ ಬರ್ತೈತೆ. ಇವತ್ತು ನೋಡು, ಕಮೆಂಟ್ ಬಾಕ್ಸ್ನೇ ನೋಡು. ಈ ಭೈರವ ಅಂತಂದರೆ ಎಷ್ಟು ಜನ ಪ್ರೀತಿ ಮಡಿಕೊಂಡವ್ರೆ ಅಂತ ನೋಡೆ. ದೆವ್ವಗಳನ್ನ ಇಷ್ಟಪಡೋರು ಬೇರೆ ಇರ್ತಾರ? ನೀನ್ ಕನ್ಸ್ ಕಾಣ್ತಾ ಇದ್ಯಾ? ನಿನ್ನ ಇಷ್ಟಪಡೋರು, ದೆವ್ವಗಳನ್ನ ಇಷ್ಟಪಡೋರು ಈ ಪ್ರಪಂಚದಾಗೆ. ಅಬ್ಬಬ್ಬಬ್ಬಬ್ಬಬ್ಬ. ನೋಡು, ನನ್ನ ಹತ್ರ ನೀನು ಆಟ ಎಲ್ಲ ತೋರಿಸ್ಬೇಡ. ನೀನು ಆಟ ಎಲ್ಲ ಬಿಟ್ಬಿಡು. ನನ್ನ ಹತ್ರ ನೀನು ತೋರ್ಸಕ್ಕೇನೆ ಬರಬೇಡ. ನೋಡು, ದಯವಿಟ್ಟು ಇಲ್ಲಿಂದ ಸುಮ್ಮನೆ ಹೊಂಟೋಗ್ಬಿಡು. ನನ್ನ ಕೆಲಸಕ್ಕೆ ಅಡ್ಡಿ ಮಾಡ್ಕೋಬೇಡ. ನೋಡು, ಅವ್ನು ಹೇಳವನೆ ಮದುವೆ ಮಾಡ್ಕೋಬೇಕು ಅಂದರೆ ಅವನ ಹೆಂಡತಿ ಪರ್ಮಿಷನ್ ಬೇಕೇ ಬೇಕು ಅಂತ ಹೇಳ್ಬಿಟ್ಟು. ಅವನ ಹೆಂಡತಿ ಪರ್ಮಿಷನ್ ಬೇಕು ಅಂತಂದರೆ ನಾನು ಲಕ್ಷ್ಮಿ ಹತ್ರ ಮಾತಾಡಲೇಬೇಕು. ಸರಿಯಾಗಿರೋನ್ನ ಹುಡಿಕೊಂಡಿದ್ಯಾ? ಮದುವೆ ಮಾಡ್ಕೊಳಕ್ಕೆ ಸುಮ್ಮನೆ ನಿನ್ನ ಜೊತೆ ಇರಬೇಕಲ್ವಾ? ಎಲ್ಲ ಗೊತ್ತು ಬಿಡು. ಇತ್ತಾಳೆ. ನೋಡು, ಅವನು ಅವಳನ್ನ ನಿನ್ನಿಷ್ಟ. ನಿನಗೇನಾರ ಮಾಡ್ಕೊಂಡು ರುಬ್ಬು, ನಾನು ಕೇಳಲ್ಲ. ಅದೇ ಲಕ್ಷ್ಮೂ ತಂಟೆಗೆ ಬಂದು ಲಕ್ಷ್ಮೂ ಹತ್ರ ಗಾಳಿ ಸೋಕಿದ್ರು ಈ ಭೈರವ ನೆಟ್ಗಿರಲ್ಲ, ಸುಮ್ಮನೆನೂ ಇರಲ್ಲ. ನಾನು ಒಂದು ಸಲ ಪೊದ್ದುಗೆ ಮಾತು ಕೊಟ್ಟಿದ್ದೀನಿ ಅಂತಂದಮೇಲೆ ಅದನ್ನು ಸಹಾಯ ತನಕ ಉಳಿಸ್ಕೊತಾನೆ ಇರ್ತೀನಿ. ನಾನು ಪೊದ್ದುಗೆ ಮಾತು ಕೊಟ್ಟಿವ್ನಿ, ಅವಳಿಗೆ ಸಹಾಯ ಮಾಡ್ತೀನಿ ಅಂತ.
ಅವಳಿಗೆ ಸಾಯ ತನಕ ನಾನು ಸಹಾಯ ಮಾಡ್ತೀನಿ. ಕಳಿಸ್ಕೊಳ್ಳಲಿ. ಇನ್ನು ನೀನು ಬಾಯಿ ಬಡ್ಕೊಂಡು ಲಕ್ಷ್ಮಿ ಮುಂದೆ ಲಬ 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 ಅಂತ ಬಾಯಿ ಬಡ್ಕೊಂಡ್ರು ನೀನು ಲಕ್ಷ್ಮು ಕಾಣಿಸಲ್ಲ, ನಿನ್ನ ಧ್ವನಿ ಲಕ್ಷ್ಮು ಕೇಳಿಸಲ್ಲ. ಇನ್ನಿಲ್ಲಿ ಏನು ಪ್ರಯೋಜನ ಇಲ್ಲ. ಒಯ್ತಾ ಇರು ಸುಮ್ಮನೆನೆ. ಸರಿ ಬಿಡಿ, ಆಯಿತು. ನನಗೇನು ಮಾಡಬೇಕು ಅಂತ ಗೊತ್ತು. ನೀವು ಸೇರ್ಕೊಂಡಿಲ್ಲ ಏನೋ ಮಾಡ್ತಾ ಇದ್ದೀರಲ್ವಾ? ಈ ಮನುಷ್ಯರಿಗೆ ಸಹಾಯ ಮಾಡ್ತಿದ್ದೀರಲ್ವಾ? ಈ ಮನುಷ್ಯರು ಯಾವತ್ತೂ ನಿಮ್ಮ ಕಷ್ಟಕ್ಕಾಗಲ್ಲ. ಆಗಿಲ್ಲ, ಅವ್ರ ಕಷ್ಟಕ್ಕಾಗದೇ ಇರೋದಕ್ಕೇನೆ ಇವತ್ತು ಸತ್ ನಾವು ಇಲ್ಲಿರೋದು. ಅಂಥ ಮನುಷ್ಯರ ಮೇಲೆ ನೀನು ಕರುಣೆ ತೋರಿಸ್ತಿಲ್ವಾ? ಈ ದೆವ್ವನೇನೆ ದೂರ ಮಾಡ್ಕೊಂತಿದ್ಯಲ್ವಾ? ಈ ಮೋಹಿನಿ ನಿಂಗೆ ಬ್ಯಾಡವಾಗೋಳಲ್ವಾ? ಒಂದಲ್ಲ ಒಂದಿನ ಈ ಮೋಹಿನಿ ನಿನಗೆ ಬೇಕಾಗ್ತಾಳೆ, ಬೇಕೇ ಬೇಕಾಗ್ತಾಳೆ. ನನಗೆ ನಮ್ಮ ಪೊದ್ದುನೇ ಸಾಕಪ್ಪ. ನಮ್ಮ ಪೊದ್ದು ಬಿಟ್ಮೇಲೆ ನಂಗೆ ಯಾರೂ ಬೇಕಾಗಲ್ಲ. ಇವತ್ತಿನ ತನಕ ಬೇಕಾಗಿಲ್ಲ, ಬೇಕಾಗದೂ ಇಲ್ಲ, ಅವಶ್ಯಕತೆನೇ ಇಲ್ಲ. ನಮ್ಮ ಪೊದ್ದನ್ ಬಿಟ್ಟು ಬ್ಯಾರೇನು. ಹೋಗ್ತಾ ಇರು, ಹೋಗ್ತಾ ಇರೋ. ಇವನು ಯಾರು? ನನಗಿನ್ನೂ ಶಕ್ತಿಶಾಲಿ ಆಗವನಲ್ಲ. ನನಗಿನ್ನೂ ಚಿಕ್ಕೇಜ್ಗೆ ಸತ್ತೋಗಿರ್ಬೇಕು ಅಂತ ಅನ್ನಿಸ್ತೈತೆ. ಅದಕ್ಕೆ ಎಷ್ಟೊಂದು ಶಕ್ತಿಶಾಲಿ ಆಗವನೆ. ಥು, ಇವಾಗ ಏನು ಮಾಡಲಿ ನಾನು? ವಾ, ಪರವಾಗಿಲ್ಲ ಜಿ. ನೀನುನುವೆ ಲಕ್ಷ್ಮಿಗೆ ಸಹಾಯ ಮಾಡಬೇಕು ಅಂತ ಭಾಳ ಪ್ರಯತ್ನ ಪಟ್ಬಿಟ್ಟೆ. ಪರವಾಗಿಲ್ಲ, ಪರವಾಗಿಲ್ಲ. ದೇವುಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟವಲ್ವಾ? ಸತ್ತಿರೋರೆಲ್ಲ ದೇವುಗಳು ಆಗ್ತಾನೆ ಅವ್ರೆ. ಇವಳು ಮೋಹಿನಿ ಆಗಲೇ ಸುಮಾರು ವರ್ಷ, ಒಂದು 10 ವರ್ಷ 20 ವರ್ಷ ಆಗಿರ್ಬೇಕೇನೋ. ಅದಕ್ಕೆ ಹಿಂಗೆ ಆಡ್ತಾವಳೆ ನಾನೇ ದೊಡ್ಡ ಮೋಹಿನಿ ಅಂತ. ಅವಳಿಗೆ ಗೊತ್ತಿಲ್ಲ ಅನಿಸುತ್ತೆ ಈ ಭೈರವ ಹಳೇ ತಲೆ ಅಂತ ಹೇಳ್ಬಿಟ್ಟು. ಅಜ್ಜಿ, ಈ ಲಕ್ಷ್ಮಿಗೆ ಏನೂ ಆಗಲ್ಲ. ಆಗಕ್ಕೆ ನಾನು ಬಿಡೋದು ಇಲ್ಲ. ಬಾ ಹೋಗೋಣ. ಭೈರವ, ಇದೆಲ್ಲ ಹೆಂಗ್ ಸಾಧ್ಯ ಭೈರವ? ನಿನಗೆ ಎಲ್ಲಿ ಏನು ಸಮಸ್ಯೆ ನಡೀತಾ ಇದ್ರು ಅಲ್ಲೇ ಪ್ರತ್ಯಕ್ಷ ಆಗೋಗ್ಬಿಡ್ತೀಗಲ್ಲ ನೀನು. ನಿನ್ಗೆ ಯಾರಿಗೆ ಸಹಾಯ ಮಾಡಬೇಕು, ಯಾರಿಗೆ ಸಹಾಯ ಮಾಡಿದ್ದಂಗಿರ್ಬೇಕು, ಪ್ರತಿಯೊಂದು ನೀನೇ ತಿಳ್ಕೊಂಡಿರ್ತೀಯ ನೋಡು. ನೀನು ತುಂಬ ಒಳ್ಳೆಯವನು. ನಾನು ತುಂಬ ಕೆಟ್ಟ ಮುದುಕಿ ಆಗಿದ್ದೆ ಬದುಕಿದ್ದಾಗ. ಆದರೆ ನಿನ್ನ ಜೊತೆ ಸೇರ್ಕೊಂಡು ನಾನು ಒಳ್ಳೆ ದೆವ್ವನೇ ಆಗ್ಬಿಟ್ಟಿದ್ದೀನಿ. ಯಪ್ಪ, ಇದೆಲ್ಲ ನಿನ್ನಿಂದನೇ ಸಾಧ್ಯ. ನೀನಿಲ್ಲ ಅಂದಿದ್ರೆ ನಾನು ಇನ್ನೂ ಕೆಟ್ಟವಳಾಗೇನೇ ಇರ್ತಾ ಇದ್ದೆ. ಹಬ್ಬ ಭೈರವ, ಥ್ಯಾಂಕ್ ಯು ಭೈರವ. ನಿನ್ನಿಂದನೇ ನಾನು ಬದಲಾಗಿರೋದು. ನಡಿ ನಡಿ ಹೋಗೋಣ. ಸರಿ ಸರಿ ಬಾಜಿ. ಏನ್ರಪ್ಪ, ಎಲ್ರಿಗೂ ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಂಗೇನೆ ಇನ್ನೂ ಯಾರು ನಮ್ಮ ಮನೆ ಕತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಪ್ಪ.